ನಮಸ್ಕಾರ ನನ್ನ ಪ್ರೀತಿಯ ರೈತ ಅಣ್ತಮ್ಮಂದ್ರೆ ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳೇ. ಅಣ್ತಮ್ಮಂದ್ರೆ, ನಾನು ಶೋರೂಮ್ ಬಂದು ನಮ್ಮ ಗಾಡಿನ ರಿಪೇರಿಗೆ ಅಂತ ಕೊಟ್ಟೆ. ಅಣ್ಣ ತಮ್ಮಂದ್ರೆ, ನಮ್ಮ ಗಾಡಿ ಆಕ್ಸಿಡೆಂಟ್ ಆಗೈತಿ, ಅದ್ರ ಬಗ್ಗೆ ನಾವು ಮಾತಾಡೋಕೆ ನಮ್ಗೆ ಹಕ್ಕಿಲ್ಲೇನ್ರಿ? ಕೆಲವು ಜನ ನಮ್ಮ ಗಾಡಿ ಬಗ್ಗೆ ನಾವು ಮಾತಾಡಿದ್ರ ಅವ್ರಿಗೆ ಅಂತೀವಿ ಅನ್ನೋದು ಬಹಳ ತಪ್ಪಲ್ಲ. ಯಾರ್ಯಾರ್ದ ಕಡೆ ವಿಡಿಯೋ ಮಾಡಕ್ ಹಚ್ಚೋದು, ನಮ್ಮ ವಿರುದ್ಧ ಏನೇನೋ ಮಾತಾಡೋದು ಮಾಡ್ತಾರ. ಯಾರ್ಯಾರನ್ನು ಹಚ್ಚಿ ಲೈವ್ ಮಾಡ್ಸತ್ತರಿ, ಯಾರ್ಯಾರನ್ನು ಹಚ್ಚಿ ನೀವು ವಿಡಿಯೋ ಮಾಡ್ಸತ್ತರಿ. ಯಾರು ಹಚ್ಚಿ ವಿಡಿಯೋ ಮಾಡ್ಸತ್ತಿಲ್ಲ. ಅವ್ರ ಅಭಿಮಾನಿಗಳು ಸ್ವಾಭಿಮಾನದಿಂದ ನಾವು ವಿಡಿಯೋ ಮಾಡ್ತಿದ್ವಮ್ಮ. ತಾಯಿ ಅಂದ ರೆಸ್ಪೆಕ್ಟ್ ಕೊಡ್ತಿದ್ದೀವವ ನಾವು, ಏನ? ಯಾಕಂತಂದ್ರೆ ನೀ ದೊಡ್ಡವಳು. ಯಾಕಂದ್ರೆ ರಾಜ್ಯಕ್ಕೆ ಮಿಂಚಿದ್ದೀನಿ ನೀನು. ರಾಜ್ಯದಕ್ಕನ ಮಂಜುಳಾ ಪೂಜಾರಿ ಯಾರೆಂಬುದು ಗುರ್ತಿಸ್ಕೊಂಡಾರ. ಹೆಂಗೆ ಗುರ್ತಿಸ್ಕೊಂಡಿದೆ ಅಂದ್ರೆ, ನ್ಯೂಸ್ ಫಸ್ಟ್ದಲ್ಲಿ ಆಗಿರ್ಬೋದು, ಸುವರ್ಣ ನ್ಯೂಸ್ ಆಗಿರ್ಬೋದು, TV9 ಆಗಿರ್ಬೋದು, ಆಲ್ ಇಲೆಕ್ಟ್ರಿಕಲ್ ಎಲ್ಲ ಎಲೆಕ್ಟ್ರಿಕ್ ಮೀಡಿಯಾಗಳಲ್ಲಿ ನೀನು ಮಿಂಚಿದ್ಯಮ್ಮ ನೀನು. ಯಾಕಂದ್ರೆ ನೀನು ದೊಡ್ಡವಳು. ನೀ ಮೆಣಸಿ ಗಿಡದಾಗ ಹತ್ತಿ ಗಿಡ ಮಾಡಿದಿ, ಹತ್ತಿ ಗಿಡದಲ್ಲಿ ಮೆಣಸಿ ಗಿಡನೂ ಮಾಡಿದ್ದಿ. ರೂಮ್ನಲ್ಲಿ ಕಿಯಾ ಗಾಡಿನೂ ತರಿಸಿದ್ದೀನಿ. ದಿನ ಬದಲ ಆಗಲೇ ಒಂದು ಮಾತು ಹೇಳಿದ್ದೀನಿ ಮೇಡಮ್, ತಾಯಿ ಜಗನ್ಮಾತೆ, ನಿನಗೊಂದು ಮಾತು ಹೇಳಿದ್ದೆ. ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡಾಕ ನಾನು ಯವನತ್ತು ಸಿದ್ದಿದ್ದೀನಿ. ಪ್ರಶ್ನೆಗೆ ಉತ್ತರನ ಪರಿಹಾರ ಅಲ್ಲ, ತಿದ್ದುಕೋಬೇಕು. ನಾವು ಕೂಡ ಸಂದರ್ಭ ತಕ್ಕಂಗೆ ಇರಬೇಕಾಕತಿ, ನಾವು ಇರ್ತೀವಿ. ಆದ್ರೆ ನೀ ಮಾತಾಡೋವಂಥ ಮಾತಿನ ಮೇಲೆ ನಿಗಾ ಇರಬೇಕು. ನಿನಗೆ ಆದಂಥ ಒಂದು ಯೋಗ್ಯತೆ ಇದೆ, ಆ ಯೋಗ್ಯತೆಗೆ ತಕ್ಕಂಗೆ ಮಾತಾಡ್ಬೇಕು. ಏನು ಅಕ್ಕ ತಂಗಿ, ನಿನಗೆ ಅಣ್ಣ ತಮ್ಮರು ಯಾರು ದಾರವ? ನಿನಗೆ ಯಾರು ಅಣ್ಣ ತಮ್ಮದಾರು? ನಿನ್ನ ಮನ್ಯಾಗ ಅಕ್ಕ ತಂಗಿ ನಮ್ಮ ಮನ್ಯಾಗ ಮಾತಾಡ್ತಿಲ್ಲ ನೀನು. ನಿನ್ನ ಮನ್ಯಾಗ ಅಣ್ಣ ತಮ್ಮದಾರನ್ನ ಹೇಳ, ಏನು ಮಾತಾಡ್ತಿ? ಹೋರಾಟಗಾರರ ವಿರುದ್ಧ ಹೋರಾಟಗಾರರು ಮಾತಾಡಬಾರ್ದು ಅಂತ ನಿಮ್ಗೆ ಎಚ್ಚರಿಕೆ ಕೊಟ್ಟೇನೆ ಆಗಲಿನ ಸೂಕ್ಷ್ಮವಾಗಿ. ನಿನಗೆ ಅಷ್ಟ ಸೂಕ್ಷ್ಮವಾಗಿ ಇರ್ಬೇಕು ನೀ. ಯಾಕಂತಂದ್ರೆ ನಿನ್ನ ಗಾಡಿ ಆಕ್ಸಿಡೆಂಟ್ ಆದಾಗ ನಿನ್ನ ಗಾಡಿ ಬದಲು ಮಾತಾಡಬೇಕು. ನನ್ನ ಗಾಡಿ ಆಕ್ಸಿಡೆಂಟ್ ಆಗೈತಪ್ಪ, ನಾ ಯಾರನ್ನೂ ದುಡ್ಡು ಕೇಳಂಗಿಲ್ಲ, ನಾ ಹೀಗೆ ಇರ್ತೀನೋ ಅದು ಕೇಳಬೇಕಾಗಿತ್ತು. ಯಾರೋ ಒಬ್ರ ಫೋನ್ಪೇ ಮಾಡ್ತಾರೋ, ಸ್ಕ್ಯಾನರ್ ಮಾಡ್ತಾರೋ, ಅವ್ರು ಸಾಯ್ತಾರೋ ಬಿಡತ್ತಾರೋ. ಯಾಕೆ ಈ ಮಾತು ಬತ್ತು ನಿನ್ನ ಬಾಯಿಂದ? ನಾಚಿಬಾರ್ದಿಲ್ಲ? ಯಾಕೆ ನಿನ್ನ ಬಾಯಿಂದ ಮಾತು ಬರ್ತದೆ? ಒಬ್ಬ ಸಾಧು ಸಂತ ಪುರುಷರು, ಗುರೂಜಿ, ಬಹಳ ಬ್ರಹ್ಮಚಾರಿ, ಚೂನಪ್ಪನ ಕಷ್ಟ ಅರ್ಥಂತ ವ್ಯಕ್ತಿ, ರೈತ ಹೋರಾಟದಲ್ಲಿ ಕೋಟ್ಯಾನು ಕೋಟಿ ಲಾಸ್ ಆದಂಥ ವ್ಯಕ್ತಿ, ಇವತ್ತು ರೈತರಿಗಾಗಿ ರಾತ್ರಿ ಹಗಲು 24 ತಾಸು ದುಡಿಯುವಂಥ ವ್ಯಕ್ತಿ, ರೈತ ಹೋರಾಟದಲ್ಲಿ 2003ರಿಂದ 3-4 ಎಕರೆ ಭೂಮಿ ಮಾಡಿದಂಥ ವ್ಯಕ್ತಿ. ಈ ವ್ಯಕ್ತಿ ಯಾರೋ ಒಬ್ಬ ದಾನ ಕೊಟ್ಟಂತ ಗಾಡಿ ಆಕ್ಸಿಡೆಂಟ್ ಆಗೈತಿ. ಆಕ್ಸಿಡೆಂಟ್ ಆದಂತ ಗಾಡಿಯನ್ನ ರಿಪೇರಿ ಮಾಡ್ಸಕ್ ಖರ್ಚಿಲ್ಲ, ಬಿಕೋನಾತದನು. ಏನಾರು ಮಾಡಿ ಅವನಿಗೆ ಪರಿಹಾರ ಮಾಡಿ, ಏನಾರು ರೈತರ ಕಡೆಯಿಂದ 100-500-1000 ರೂಪಾಯಿ ರೈತರ ಕಡೆಯಿಂದ ಕೇಳಿಸಿಂದ ರೊಕ್ಕ ಕೊಡಿಸ್ಬೇಕು ಅನ್ನೋ ನಾವು ಎಲ್ಲ ಕೂಡಿ ಅವನಿಗೆ ಗೊತ್ತಿಲ್ಲದ ಮಾಡಿದೀವಿ. ಚುನಪ್ಪ ಪೂಜಾರಿ ಅವ್ರಿಗೆ ಗೊತ್ತಿಲ್ಲದ ನಾವು ಮಾಡಿದೀವಿ. ಆದ್ರೆ ನಿನಗೆ ಯಾಕೆ ಹೊಟ್ಟೆ ಕಿಚ್ಚಿಟ್ಟು? ನಿನಗೇನಾಗತ್ತಮ್ಮ? ರೈತ ಚುನಪ್ಪ ಪೂಜಾರಿ, ಶಶಿಕಾಂತ್ ಗುರುಜಿ ಬೆಳಿಬಾರ್ದು ಅನ್ನೋ ಉದ್ದೇಶ ನಿಂದು. ರೈತರಿಗೆ 1800-2000 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟಂತ ದೇವರುಗಳವರು, ಆ ರೈತರಿಗೆ ನಾವು ಸ್ವಯಂ ಪ್ರೇರಿತವಾಗಿ ಇವತ್ತ ಎಷ್ಟೋ ಆಗಲಿ 4 ರೂಪಾಯಿ ರೊಕ್ಕ ಕೊಡ್ನಪ್ಪ. ಆ ಪುಣ್ಯಾತ್ಮಗ ರೈತರ ಸೇವೆ ಮಾಡತ್ತಾನು. 2,000 ಕೋಟಿಗೆ 2,000 ಕೋಟಿ ಗಂಟ್ಲೆ ದುಡ್ಡನ್ನು ಎಸೆದು ಕೊಡತ್ತಾನು. ಒಂದು 500, 1000, 100, 50, 10,000 ಕೂಡ್ಕೊಂಡ ಮಾತಾಡ್ಕೊಂಡ ಇವತ್ತು ಅದನ್ನ ಮಾಡಕ್ಕೆ ಹೋದ್ರೆ ನಿನ್ನ ಹೊಟ್ಟೆ ಕಿಚ್ಚು. ನೀ ಈಗ ತಗೊಳ್ಳಿ ಎಂದಿಲ್ಲಮ್ಮ. ನಿನ್ನ ಗಾಡಿ ಬದಲು ನೀ ಮಾತಾಡ್ಕೋ. ನಮ್ಮ ಸೆಟ್ ಬರಂಗಿಲ್ಲ. ಸ್ಕ್ಯಾನರ್ ಬಿಟ್ಟವ್ರು ಯಾರು?
ನಮ್ಮ ಕರ್ನಾಟಕ ರಾಜ್ಯದ ಮಹಾತ್ಮ, ರೈತರ ಪಾಲಿನ ದೇವರು, ರೈತರ ಪಾಲಿನ ಆಶಾಕಿರಣ, ರೈತರ ಸೇನಾನಿ, ಹಸಿರು ಸೇನಾನಿ ಅಂತ ಪುಣ್ಯಾತ್ಮ ಇವತ್ತು ಸ್ಕ್ಯಾನರ್ ಬಿಡ್ರಪ್ಪ. ಆ ಪುಣ್ಯಾತ್ಮರಿಗೆ, ಅಧ್ಯಕ್ಷರಿಗೆ ನಾವು ಏನಾರು ಒಂದು ಉಪಕಾರ ಮಾಡೋಣಪ್ಪ ಇದ್ರ ಮುಖಾಂತರ. ಇಲ್ಲ ಮತ್ತೊಂದು ಅರ್ಧ ಎಕರೆ ಭೂಮಿ ಮಾಡ್ತಾನವ. ನಿನಗೊಂದು ಇನ್ನೊಂದು ಮಾತು ಹೇಳ್ತೀನಮ್ಮ, ನಾನು ಹೋರಾಟಕ್ಕೆ ಮನೆಯಲ್ಲಿರುವಂಥ ಬಂಗಾರನ ಒತ್ತಿ ಇಟ್ಟು ಕಿಸಿಂದ ಹೋರಾಟಕ್ಕೆ ಬಂದಾನ ಅವನು. ಅವನ ಕಷ್ಟ ನಿನಗೇನು ಗೊತ್ತು? ನೀ ಅಮ್ಮ ತಾಯಿ, ನೀನು ಹಾವೇರಿಯಲ್ಲಿದ್ದಿ. ಹಾವೇರಿಗೂ ಸಹ ಬಂದು ಹೋರಾಟ ಮಾಡಿದ್ದಾನು. ಇಡೀ ನಮ್ಮ 31 ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಚುನಪ್ಪ ಪೂಜಾರಿ, ಶಶಿಕಾಂತ್ ಗುರುಜಿ ಯಾರು ಎಂಬುದು ಫೋಟೋ ಇಟ್ಟು ಪೂಜೆ ಮಾಡತ್ತಾರ. ಇವತ್ತು 2-3 ಸಾವಿರ ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲ್ಲ ಕಾರಣೀಭೂತರು ಅವರು. ಅಂಥವ್ರ ಬದಲು ಮಾತಾಡ್ತಿಲ್ಲ ನೀನು. ನಾವು ಅವ್ರ ಬತ್ತಲು ಮಾತಾಡಲಿಲ್ಲ, ಇವ್ರ ಬತ್ತಲು ಮಾತಾಡಲಿಲ್ಲ. ಈಗ ಯಾಕಮ್ಮ ಇದು ಫೈಲ್ ತಿಳಿಲಿಲ್ಲ ನಿನಗೆ? ಈಗ ಬಂದು ಲೈವ್ ಮಾಡೋದು ಏನು? ನಾನು ಗಾಡಿಗೆ ಆಕ್ಸಿಡೆಂಟ್ ಬದಲು ಮಾತಾಡಿದ್ರೆ ಅವ್ರಿಗೆ ನೋಸ್ತಾ ಇದೆ, ಅವ್ರ ಅಕ್ಕ ತಂಗಿ ಇಲ್ಲ. ಅಮ್ಮ, ನಮ್ಮಲ್ಲಿ ಸಂಸ್ಕೃತಿ, ಭಾರತ ದೇಶದಲ್ಲಿ ಹುಟ್ಟಿದೀವಂದ್ರ ನಮ್ಮಲ್ಲಿ ಸಂಸ್ಕೃತಿ ಬೆಳೆಸಿದೀವಿ. ನಮ್ಗೆ ಹೆಂಗಿರ್ಬೇಕಲ್ಲ ಹೆಂಗೆ ಇಟ್ಟಿದ್ದೀವಿ. ನಿನ್ನ ಹಂಗೆ ಇಲ್ಲ. ರೂಮಿನಲ್ಲಿ ಕಿಯಾ ಗಾಡಿ ಬುಕ್ಕಿಂಗ್ ಮಾಡುವಂಥವ್ನ ಇಟ್ಟಿಲ್ಲ. ಒಂದು ಹೇಳ್ತೇನೆ ನಿಮಗೂ ನಾನು, ದಯಮಾಡಿ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಇನ್ನೂ ಆದರೂ ಸಿದ್ಧ ಇದ್ದೀವಿ. ಮಾತಾಡೋ ಮಾತಿನ ಮೇಲೆ ನಿಗಾ ಇರ್ಬೇಕು. ನೀವು ಲೈವ್ ಮಾಡಿ ಪ್ರತ್ಯಕ್ಷಣ ರಾತ್ರಿ 1 ಅನ್ನಂಗಿಲ್ಲ, 2 ಅನ್ನಂಗಿಲ್ಲ, 3 ಅನ್ನಂಗಿಲ್ಲ, ಲೈವ್ದಲ್ಲೇ ಬಂದು ಉತ್ತರ ಕೊಡ್ತೀವಿ. ಎಲ್ಲ ಚುನಪ್ಪ ಪೂಜಾರಿ ರೈತರ ಪಾಲಿನ ದೇವರು, ಶಶಿಕಾಂತ್ ಗುರುಜಿ ಅವರು ರೈತ ಪಾಲಿನ ಆಧ್ಯಾತ್ಮಿಕ ದೇವರು. ಹುಟ್ಟಿ ಬಂದಾರ. ನಂಜುಂಡಸ್ವಾಮಿ ಅವರು ಹುಟ್ಟಿ ಬಂದಾರು, ಗಡದನ್ ಅವರು ಹುಟ್ಟಿ ಬಂದಾರು, ಹೊಳ್ಳು ಮತ್ಪಸ್ ಹುಟ್ಟಿ ಬಂದಾರ. ಅಂಥ ವ್ಯಕ್ತಿಗಳನ್ನ ಗೌರವಿಸ್ಬೇಕು ನಾವು. ಅಂಥ ವ್ಯಕ್ತಿಗಳನ್ನ ನಾವು ರಕ್ಷಿಸ್ಬೇಕು. ಅವ್ರ ಸಲುವಾಗಿ ಮಾಡಿದೀವಿ. ನೀ ಯಾಕ ನಿನಗೇನು ತ್ರಾಸ ಆಗತೈತಿ? ನಿನಗೇನು ನೋವಾಗತೈತಿ ಅಮ್ಮ? ಏನಾದರೂ ಹೇಳ. ರಮೇಶ್ ಅವ್ರ, ಇವತ್ತು ಗಪ್ಪಿರಿ ನೀವು. ಯಾಕತ್ತಂದ್ರ ಹೋರಾಟ ಹೆಂಗಿರ್ಬೇಕತ್ತಂದ್ರ ಗುರ್ಲಾಪುರ ಕ್ರಾಸ ಇಡೀ ಕರ್ನಾಟಕ ರಾಜ್ಯ ನಿಂತು ನೋಡೈತಿ, ಜಗತ್ತ ನಿಂತು ನೋಡುವಾಗ ಇವರೆಲ್ಲ ಮಾತಾಡಬಾರ್ದು. ಮಾತಾಡ್ರಿ, ಯೋಗ್ಯತೆ ತಕ್ಕಂಗ, ನಿಮ್ಮ ತೂಕ ತಕ್ಕಂಗ ಮಾತಾಡ್ರಿ. ನಿಮ್ಗೆ ತೂಕ ತಕ್ಕಂಗೆ ಮಾತಾಡ್ಬೇಕು. ಯಾಕತ್ತಂದ್ರೆ ನಮ್ಗೆ ಹೇಳ್ತಾರಲ್ಲ ನೀವು ಲೈವ್ ಮಾಡಿಸ್ತಾರೋ ಯಾರೋ